ತಂದೆ ಅವ್ರ ತಾತ ಅವ್ರ ಮಕ್ಕಳಿಂದ ಇಲ್ಲೇ 60-70 ವರ್ಷದಿಂದ ಇಲ್ಲೇ ಇದೀವಿ ಸರ್. ಎಲ್ಲ ನಮ್ಗೆ ಮುಂದಕ್ಕೆ ಹೋಗೋಕ್ಕೆ ಎಲ್ಲೂ ಅವಕಾಶ ಇಲ್ಲ ಸರ್. ಇಲ್ಲಿ ಬಿಟ್ರಿ ಯಾವ ಜಾಗನೂ ಇಲ್ಲ ನಮಗೆ. ಪರಿಸ್ಥಿತಿ ಇದೆ, ಏನಾದ್ರು ಪ್ರಾಬ್ಲಮ್ಗಳು ಅವಿವು ಅಂತ ಬಂದರೆ ನಮಗೆ ಬೇಕಾದ್ರೆ ಎಲ್ಲಾರ ನೋಡಿ 60-70 ವರ್ಷದಿಂದ ನಾವು ಇಲ್ಲೇ ಇದ್ದೀವಿ. ನಮ್ಮ ತಾತ ಅವ್ರದಿಂದ ಅವ್ರ ಮಕ್ಕಳು ಅವ್ರ ತಂದೆ ಅವ್ರ ತಾತದಿಂದನೂ ಇಲ್ಲೇ ಇದ್ದೀವಿ ಸರ್ ನಾವು. ನಿಮ್ಮ ಸ್ವಂತದ ಜಾಗದ್ದು ಇದಾಯ್ತಾ? ಹಕ್ಕುಪತ್ರ ಎಲ್ಲ ಆಯ್ತಾ? ಇನ್ನ ಏನು ಕೊಟ್ಟಿಲ್ಲ ಸರ್. ಅದಕ್ಕೋಸ್ಕರ ಕಾನೂನು ಪ್ರಕಾರ ಓಡಾಡ್ತಾ ಇದ್ವಿ. ಯಾರು ನಮಗೆ ಮುಂದೆ ಬಂದು ಸಹಾಯ ಮಾಡ್ಕೊಡ್ತಾ ಇಲ್ಲ. ಮಾಡ್ತಾ ಇರುವಂಥ ಉದ್ದೇಶ ಸುಮಾರು 1967ರಲ್ಲಿ ರಾಮನಗರ ಕಮಿಷನರ್ ಅಕ್ವೈರ್ ಮಾಡಿ ಹುಕುಂ ನಂಬರ್ 6/2/62-63ರಲ್ಲಿ ಅಕ್ವೈರ್ ಮಾಡಿ ಹರಿಜನ ಕಾಲೋನಿಗೆ ನಿವೇಶನ ಹಂಚಿಕೆ ಮಾಡಿರ್ತಾರೆ. ನಿವೇಶನ ಹಂಚಿಕೆ ಮಾಡಿ 60 ವರ್ಷದಿಂದ ರೇಷನ್ ಕಾರ್ಡು, ವೋಟರ್ ID, ಆಧಾರ್ ಕಾರ್ಡು ಎಲ್ಲ ದಾಖಲೆಗಳಿದ್ದು ಡಿಮ್ಯಾಂಡ್ ಲಿಸ್ಟಲ್ಲಿ ಹೆಸರು ಇದ್ದು ಇಲ್ಲಿ ವಾಸವಾಗಿ ಬರ್ತಾ ಇದ್ದಾರೆ. ಹಳೆ ಮಾಲೀಕರಾದ ವೆಂಕಟರಮಣಯ್ಯ ಅವ್ರ ಮೊಮ್ಮಗಾದ ಗೋವಿಂದ ಮತ್ತು ಗಿರೀಶ ಇವರಿಬ್ರು ಈ ಜಾಗ ನಮ್ಮದು ಅಂತೇಳಿ, ಇದು ನಮ್ಮದು ಸ್ವಾಧೀನದಲ್ಲಿದ್ದೀವಿ, ನಾವು ಪಿತ್ರಾಜಿತ ಅಂತೇಳಿ ನಾವು ಇಲ್ಲಿ ಉರುಳಿ ಮತ್ತು ಜೋಳ ರಾಗಿ ಬೆಳಿತೀವಿ ಅಂತೇಳಿ ಕನಕಪುರ ನ್ಯಾಯಾಲಯದಲ್ಲಿ ದಾವೆ ಹೂಡಿರ್ತಾರೆ. ಹಾಗಾಗಿ ಇಲ್ಲಿ 60 ವರ್ಷದಿಂದ ಎಲ್ಲರೂ ಮಕ್ಕಳು ಮರಿ ಮತ್ತು ವೃದ್ಧರು ವಯಸ್ಸಾದವರು ಎಲ್ಲರೂ ವಾಸವಾಗಿದ್ದಾರೆ. ಹಾಗಾಗಿ ನಮಗೆ ಕನಕಪುರ ನ್ಯಾಯಾಧೀಶರು ನಮಗೆ ನಮ್ಮ ಪರವಾಗಿ ಇಲ್ಲಿರುವಂಥ ಪರಿಶಿಷ್ಟ ಜಾತಿ 30 ಕುಟುಂಬಗಳ ಪರವಾಗಿ ತೀರ್ಪನ್ನು ಕೊಡಬೇಕು. ಇಲ್ಲ ಅಂತ ಅಂದರೆ ಎಲ್ಲರೂ ಕೂಡ ಬೀದಿಗೆ ಬರುವಂತಹ ಒಂದು ಷಡ್ಯಂತ್ರ, ಒಂದು ಕುತಂತ್ರ, ಬಲಢ್ಯ ವ್ಯಕ್ತಿಗಳು ಮಾಡಿ ಇಷ್ಟೂ ಜನರು ಹಾಳಾಗುವಂಥ ಸ್ಥಿತಿಗೆ ತರ್ತಾ ಇದ್ದಾರೆ. ದಯಮಾಡಿ ಈ ನ್ಯಾಯಾಂಗ ವ್ಯವಸ್ಥೆಯಿಂದ ನಮಗೆಲ್ರಿಗೂ ನ್ಯಾಯ ಕೊಡಿಸ್ಬೇಕಂತೇಳಿ ಇವತ್ತು ಎಲ್ಲರನ್ನೂ ಕೇಳ್ಕೊತಾ ಇದ್ದೀವಿ.